This is Roads of Rajkot ಯೂಟ್ಯೂಬ್ ಚಾನಲ್. ಅವರು ಈಗ ಬದುಕಿದಾರೆ ಇಲ್ವೋ ಗೊತ್ತಿಲ್ಲ. ಕ್ಲಾಸ್ ರೂಮ್ ಆಫ್ ಮೋಹನ್ ದಾಸ್. ಏನಾದ್ರು ಗಾಂಧೀಜಿ ಅವರು ಬದುಕಿದಾಗ ನೋಡಿದ್ರೆ ಮಳೆ ಬಂದ್ರೆ ನಮ್ಗೆ ಹಿಂಗೆ ಕಾಣೋದು ಫ್ಲೈಟ್ ಇಂದ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು VSKC ಬ್ಲಾಗ್ಸ್. ಇವತ್ತು ನಾವು ರಾಜ್ಕೋಟ್ ಸಿಟಿಯಲ್ಲಿ ಇದ್ದೀವಿ. ಸೊ ಬೆಳಗ್ಗೆ ಬಂದು ನಮ್ಮ ಡ್ಯಾಡಿ ನಮ್ಮ ಅಣ್ಣ ಹೋಗಿ ಹುಡ್ಕೊಂಡು ದೋಸೆ ಇಡ್ಲಿ ಸಾಂಬಾರು ತೊಗೊಂಬಂದಿದ್ರು. ಬಟ್ ಅದು ಫ್ಯೂಷನ್ ಮಾಡಿಟ್ಟಿದ್ದಾರೆ, ಚೆನ್ನಾಗಿರ್ಲಿಲ್ಲ. ಈಗ ಫುಲ್ಲು ಸಿಟಿ ನೋಡೋಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಬನ್ನಿ ಸಿಟಿ ನೋಡ್ಕೊಂಡ್ ಬರೋಣ. ಗುಜರಾತ್ ಅಲ್ಲ, ರಾಜ್ಕೋಟ್. ಸೊ ತೋರಿಸ್ತೀನಿ. ಈಗ ಅವ್ರ ಬೋರ್ಡ್ಸ್ ಎಲ್ಲನೂ ಗುಜರಾತಿಯಲ್ಲೇ ಬರೆದಿರ್ತಾರೆ. ಗುಜರಾತಿಗೆ ಲಿಪಿ ಇದೆ, ಹಾಗಾಗಿ ಅವ್ರದ್ದು ಭಾಷೆಯಲ್ಲೇ ಬರೆದಿರ್ತಾರೆ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಬ್ರೋ? ಕೆಳಗಡೆ ಹೋಗಿ ಶಾಪಿಂಗ್ ಮಾಡೋಣ. ಅದೇನಾದ್ರು ಇಷ್ಟ ಇದೆ ನೋಡೋಣ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಮ್ಮನ್ನ ಆ್ಯಸ್ ಯೂಶ್ವಲ್ ಅದು ಓಸ್ಮಾ ನನಗಿನ್ನೂ ಯೂಸ್ ಮಾಡೋಕ್ಕೆ ಬರ್ತಿಲ್ಲ, ಹಾಗಾಗಿ ನಮ್ಮ ಅಣ್ಣನ ಅದರಲ್ಲಿ ಜಾಸ್ತಿ ವಿಡಿಯೋ ಮಾಡ್ತಾರೆ, ಅದನ್ನು ತೆಗ್ದು ಹಾಕ್ಕೊತೀನಿ. ಸೊ ಈಗ ನಾವು ವೇರ್ ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ಸ್ಟ್ರೀಟ್. ಸಮ್ ರೆಡ್ ಫೋರ್ಟ್ ಆರ್ ಸಮಥಿಂಗ್. ಚೆನ್ನಾಗಿದೆ ನೋಡೋಕ್ಕೆ. ವಿ ಆರ್ ಗೋಯಿಂಗ್ ಇನ್ಸೈಡ್ ದಿಸ್. ವಿ ಡೋಂಟ್ ನೋ ವಾಟ್ ಇಸ್ ದಿಸ್. ಚೆನ್ನಾಗಿದೆ. ಈಗ ನಮ್ಮನ್ನ ಆಲ್ರೆಡಿ ರಾಜ್ಕೋಟ್ ಬಂದಿದ್ನಲ್ಲ, ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ, ಇದ್ರ ಬಗ್ಗೆ ಹೇಳ್ತಾರೆ. ಸೊ ಇವರು ಠಾಕೂರ್ ಸಾಹೇಬ್ ಶ್ರೀ ಲಂಕರಾಜ್ ಅಂತ. ಲಂಕರಾಜ್ ಅಲ್ಲ, ಲಂಕೋಜಿ ರಾಜ. ಲಕಾಜಿ ರಾಜ್ ಅಂತ. ಇದನ್ನ ಈ ಸ್ಟ್ಯಾಚು ಕಟ್ಟಿದ ಅವ್ರ ಮಗ ಹೆಸರು ಶ್ರೀ ಧರ್ಮೇಂದ್ರ ಸರ್ಜಿ ಅಂತ. ಎಲ್ಲಿದ್ದಾರೆ ಅವರು? ಅವರು ಈಗ ಬದುಕಿದಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಇದು ಒಂದು ಪೀಪಲ್ಗೆ ನ್ಯಾಯ ಸ್ನಾನ ಆಗಿತ್ತು. ಈಗ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಆ ಕ್ಲಾಕ್ ಇದೆಯಲ್ಲ, ಆ ಕ್ಲಾಕ್ ನಾನು ಮಲಗಿರ್ಬೇಕಾಯ್ತದೆ. 6 o'clock ಒಂದ್ಸತಿ, 7 o'clock ಒಂದ್ಸತಿ, 8 o'clock ಒಂದ್ಸತಿ, 9 o'clock ಒಂದ್ಸತಿ, 10 o'clock ಟನ್ ಅಂತ ಹೊಡಿತಿತ್ತು. ತುಂಬ ಡಿಸ್ಟರ್ಬ್ ಮಾಡ್ತಿತ್ತು. ಡಿಸ್ಟರ್ಬಿಂಗ್ ಕ್ಲಾಕ್ ಅಂತ ಕರಿಬೋದು ನಾನು. ಬಟ್ ಇದು ನಂಗೆ ಗೊತ್ತಿಲ್ಲ. ಇಲ್ಲಿ ಅದು ಎವ್ರಿ 1 hour ಬಂದು ಜೋರಾಗಿ ಸೌಂಡ್ ಬರುತ್ತೆ, ಅಲಾರಾಮ್ ಥರ ಸೌಂಡ್ ಬರುತ್ತೆ. ಬಟ್ ಈಗ 1 o'clock ಆಗಿಲ್ಲ, ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಲ್ಲ. ಇಲ್ಲಾಂದ್ರೆ ನಿಮಗೂ ಡಿಸ್ಟರ್ಬ್ ಆಗ್ತಿತ್ತು ಟನ್ ಅಂತ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು ಗೈಸ್. ಇಲ್ಲಿ ಫುಲ್ಲು ನೋಡಿ ಗೈಸ್, ಸೇಮ್ ಬೆಂಗಳೂರು ಥರ ಟ್ರಾಫಿಕ್ ಇದೆ. ಇವತ್ತು ಬಿಸಿಲು, ನಿನ್ನೆ ಫುಲ್ ಚಳಿಯಲ್ಲಿ ನಡ್ಗೋ ಹೋಗ್ತಿದ್ವಿ. ದಿಸ್ ಇಸ್ ರೋಡ್ಸ್ ಆಫ್ ರಾಜ್ಕೋಟ್. ಮೈ ಬ್ರದರ್. Sai coming? Sai coming? Kai coming? Yeah, very shy. Shy ante guys. So guys, ಈಗ ನಾವೇನಾದರೂ ಸ್ವಲ್ಪ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ತಿನ್ನೋಣ ಅಂತ ಹೋದ್ರೆ ಇಲ್ಲಿ ಏನು ಗೊತ್ತಾ ಗೈಸ್, ಎಲ್ಲರಲ್ಲಿ ಜಾಗ್ರಿ ಹಾಕ್ತಾರೆ. ಜಾಗ್ರಿ ಅಂದರೆ ಬೆಲ್ಲ ಹಾಕ್ತಾರೆ. ನೀವು ಸಾಂಬಾರು ತಿನ್ನಿ, ಸಾಂಬಾರಲ್ಲಿ ಬೆಲ್ಲ ಇರುತ್ತೆ. ನೀವು ಚಿತ್ರಾನ್ನ ತಿನ್ನಿ, ಚಿತ್ರಾನ್ನದಲ್ಲಿ ಬೆಲ್ಲ ಇರುತ್ತೆ. ಉಪ್ಪಿಟ್ಟಲ್ಲಿ ಬೆಲ್ಲ ಇರುತ್ತೆ. ಅಷ್ಟೇ ಸಾಕು, ಅವರು ಮತ್ತೆ ಕಾಫ್ ಮಾಡ್ಕೊಳ್ಳೋದು ಅಂತ ಇದೆ. ಎಲ್ಲದರಲ್ಲೂ ಬೆಲ್ಲ ಇರುತ್ತೆ. ಮೋಸ್ಟ್ಲಿ ನಮಗೆ ಈ ಫುಡ್ ಇಷ್ಟ ಆಗಲ್ಲ, ಬಟ್ ಯಾರಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ಅವ್ರು ಟ್ರೈ ಮಾಡ್ಬೋದು. ಸೊ ಇಲ್ಲಿದು ಕಲ್ಚರ್ ತುಂಬ ಡಿಫ್ರೆಂಟ್ ಇದೆ. ಟೀ ಕಾಫಿ ನಮ್ಮ ಥರ ಏನು ಸಿಗುತ್ತಲ್ಲ ಅಲ್ಲಿ ಹಂಗೆ ಸಿಗಲ್ಲ. ಇಲ್ಲಿ ಜಾಸ್ತಿ ಬಟರ್ ಮಿಲ್ಕ್ ಅಂತ ಕುಡಿತಾರೆ. ಅದೂ ಏನಂದರೆ ಫುಡ್ ಜೊತೆ ಇವಾಗ ಲಂಚ್ ಮಾಡ್ತಿದ್ರೆ ಅದ್ರ ಜೊತೆ ಮತ್ತು ಡಿನ್ನರ್ ಮಾಡ್ತಿದ್ರೆ ಅದ್ರ ಜೊತೆ ತಿಂತ ಬಟರ್ ಮಿಲ್ಕ್ ಕುಡಿತಾರೆ. ಬಟರ್ ಮಿಲ್ಕ್ ಜಾಸ್ತಿ ಸಿಗುತ್ತೆ. ಬಟರ್ ಮಿಲ್ಕ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕಾಫಿ ಎಲ್ಲ ಯಾರೂ ಕುಡಿಯೋಲ್ಲ. ನಮ್ಮ ಥರ ಬೆಂಗಳೂರಲ್ಲಿ ಒಳ್ಳೆ ಕಾಫಿ ಸಿಗುತ್ತಲ್ಲ, ಆ ಥರ ಯಾವುದು ಸಿಗೋಲ್ಲ. ಇಲ್ಲಿ ಕಾಫಿ ಸಿಗೋಲ್ಲ. ಇಲ್ಲಿ ಚೆನ್ನಾಗಿರೋ ಟೀ ಸಿಗುತ್ತೆ. ನನಗೂ ಟೀ ಕುಡಿಬೇಕಂತ ಅನಿಸ್ತಿದೆ. ನಾನು ಹುಡುಕ್ತಾ ಇದ್ದೀನಿ ಇಲ್ಲಿ ಟೀ ಕುಡಿಯೋದು ಅಂತ. ನಮ್ಮ ನಾನು ಪಾಪ ನನಗೋಸ್ಕರ ಹಾಂ, ಅದು ತೋರಿಸ್ಬೇಕು ನಿಮಗೆ, ತೋರಿಸ್ತೀನಿ. ಈಗ ನಾವು ಟೀ ಕುಡಿಯೋಕೆ ಹೋಗೋಣ. ನಮ್ಮಣ್ಣ ಎಲ್ಲೋ ಶಾಪ್ ಒಳಗಡೆ ಹೋಗ್ತಿದ್ದಾರೆ. ನಮ್ಮಣ್ಣ ಬಿಸಿಲಿದೆ, ಏನು ಟೀ ಕುಡಿತೀಯ ಅಂತ ಲೆಮನ್ ಸೋಡಾ ಕೊಡಿಸ್ತಿದ್ದಾರೆ ನನಗೆ. ಅಣ್ಣ ನೀನು ದಸರಾಗೆ ಸ್ಪೆಕ್ಸ್ ಹಾಕೋತಾರೆ ಯಾವಾಗಲೂ, ಹೇಳಿಲ್ವಾ? ನಮ್ಮದು ಸೋಡಾ ರೆಡಿ ಗೈಸ್. ನಮ್ಮಣ್ಣ ಸೋಡಾ ಟ್ರೈ ಮಾಡ್ತಿದ್ದಾರೆ. ಆಯ್ತಾ? ಹೌದಾ? ಚೆನ್ನಾಗಿದೆ. ಕನ್ನಡದಲ್ಲಿ ಚೆನ್ನಾಗಿದೆ. ಇಟ್ಸ್ ಗುಡ್. ನಮ್ಮ ಅಣ್ಣ ಬಂದು ಇವ್ರದ್ದು ಭಾಷೆ ಅರ್ಥ ಆಗ್ತಿದ್ರೆ 90 rupees, ನಾನೇ ಹೇಳಿದ್ದು 90 rupees ಅಂತ 3 ತೊಗೊಂಡಿದ್ದಕ್ಕೆ. ಬಟ್ ಅವರು ಪಾಪ ತಾಗ್ತೊಣ್ಣಿ. ಸೊ ಇವರು 90, ನಾನು 30 ಅಂದ್ಕೊಂಡಿದ್ದೆ. 30 into 3 90 ಆಗುತ್ತಲ್ವಾ ಅಂತ. ಆದರೆ ನಮ್ಮಣ್ಣ 90 ಪೇ ಮಾಡೋಕೆ ಹೋದ್ರು. ಅವರೇ ಇಲ್ಲ 60 ಅದು ಫೋನಲ್ಲಿ ತೋರಿಸಿದ್ರು. ವೆರಿ ನೈಸ್ ಅನ್ನ. ಹಾಯ್ ಬೋಲು. ಯೂಟ್ಯೂಬ್ ಚಾನಲ್. ಹಾಯ್. ಓಕೆ ಗೈಸ್, ಬನ್ನಿ ಹೋಗೋಣ. ಇದು ಸೇಮ್ ಚಿಕ್ಕಪೇಟೆ ಮಾರ್ಕೆಟ್ ಥರನೇ ಇದೆ ಫುಲ್. ಇಲ್ಲಿ ನೋಡೋಣ. ಫೋನ್ ಕೇಸ್ ಶಾಪ್ ಒಳಗೆ ಹೋಗ್ತಿದ್ದಾರೆ. ಬನ್ನಿ ನೋಡೋಣ ಏನಿದೆ. ಇದು ನನಗೆ, ಇದು ನಮ್ಮ ಮಮ್ಮಿಗೆ ಅಂತ ಬ್ಯಾಕ್ ಪೀಸಸ್ ಕೊಡ್ತಿದ್ದಾರೆ. ನಾವು ಅವ್ರ ಭಾಷೆ ಮಾತಾಡೋದು ಗೊತ್ತಿದ್ರೆ ಪ್ರಾಬ್ಲಿ ನಮಗೆ ಕಮ್ಮಿ ಮಾಡ್ತಿದ್ರೇನೋ. ನಮಗೆ ಅವ್ರ ಭಾಷೆ ಗೊತ್ತಿಲ್ಲ, ಹಾಗಾಗಿ ಅವರು ಡಿಸ್ಕೌಂಟ್ ಕೊಟ್ಟಿಲ್ಲ ಫೋನ್ ಕೇಸ್ಗೆ. ಬಟ್ ಬಟ್ಟೆ ಚೆನ್ನಾಗಿದೆ. ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡ್ಕೋಬೋದು. ಕುರ್ತಾಸ್ ಅದೆಲ್ಲ ತುಂಬ ಚೆನ್ನಾಗಿದೆ.
ರೆಡಿ ಇದ್ದೀವಿ, ಗಾಡಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಬಂದ ಮೇಲೆ ಏರ್ಪೋರ್ಟಿಗೆ ಹೋಗ್ತೀವಿ. ಗಾಂಧಿ ಮ್ಯೂಸಿಯಂ ಅಂತ ಇದು ರಾಜ್ಕೋಟಲ್ಲಿ, ಅದ್ರ ಹತ್ರ ನಮ್ಮ ಡ್ಯಾಡಿ ಕರ್ಕೊಂಬಂದಿದ್ದಾರೆ. ಇಲ್ಲಿ ಒಂದು ಅಲ್ಲಿ ರೆಸ್ಟೋರೆಂಟ್ ಇದೆಯಂತೆ, ಹಳೇ ರೆಸ್ಟೋರೆಂಟ್. ಸೊ ಚೆನ್ನಾಗಿರೋ ಫುಡ್ ಸಿಗುತ್ತೆ, ಗುಜರಾತಿನ ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ನಮ್ಮ ಡ್ಯಾಡಿ ಕರ್ಕೊಂಬಂದಿದ್ದಾರೆ. ನಾವು ಈಗ ರಾಜ್ಕೋಟಲ್ಲಿರೋ ಗಾಂಧಿ ಮ್ಯೂಸಿಯಂ ಒಳಗೆ ಹೋಗ್ತಿದ್ದೀವಿ. ಇಲ್ಲೇ ಗಾಂಧೀಜಿ ಓದಿದಂತೆ 7 ಇಯರ್ಸ್ವರೆಗೂ. ಫಸ್ಟು ನಮ್ಮ ಮನೇನ ಓಪನ್ ಮಾಡ್ತಿರೋದು, ನಾವೇ ಓಪನ್ ಮಾಡ್ಕೊಂಡು ಹೋಗ್ತಿರೋದು ಒಳಗೆ ಮ್ಯೂಸಿಯಂ. ಗಾಂಧಿ ಫಾಲೋವರ್, ನಮ್ಮ ಸಾನ ಗಾಂಧಿ ಫಾಲೋವರ್. ಇದು ಕಿಡ್ಸ್ಗೆ ಅಂತೆ, ಹಾಗಾಗಿ ನಾನು ಕುತ್ಕೊಂಬೇಡಿ ಅಂತ ಅಂದಿದ್ದಾರೆ. Gandhiji, he never married, but I don't know why they have put this marriage. ಬೇರೆಯವರ ಕಸ್ತೂರಿ ಬಾಯ್. ನೋಡಿ ಗೈಸ್, ಚಂದ್ರಮುಖಿ ಮೂವಿಯಲ್ಲಿ ಏನಿರುತ್ತೆ ಅದೇ ಥರ ಇದೆ ಇದು. ಸ್ಟೇರ್ಕೇಸ್ ಸುಮ್ಮನೆ ಭಯಪಡಿಸ್ತಾ ಅಯ್ಯಮ್ಮ. ಗೈಸ್, ಕ್ಲಾಸ್ ರೂಮ್ ಆಫ್ ಮೋಹನ್ ದಾಸ್ ಅಂತೆ. ಓಪನಿಂಗ್ ಬೈ ವಿಶಾಲ್. ಹೋಗ್ತಿದ್ದೀವಿ. ಸೊ ಅಂದರೆ ಕ್ಲಾಸ್ ರೂಮ್ ಅಂದರೆ ಇಲ್ಲಿ ಓದಿಲ್ಲ, ಈ ಥರ ಓದ್ತಿದ್ರು ಅಷ್ಟೇ ಅವರು. ಇಷ್ಟು ದೊಡ್ಡ ಮ್ಯೂಸಿಯಂ ಮಾಡಿಟ್ಟಿದ್ದಾರೆ ಅಂದರೆ ಏನೋ ಇರ್ಬೋದು ನನ್ನ ಪ್ರಕಾರ. ಇಲ್ಲಿ ಹೋದ್ರು ಕೂತ್ಕೊಳ್ಳೋದೊಂದು ನಮ್ಮ ಅಣ್ಣದು. ಗೇಮರ್ ಅಲ್ಲ, ಏನಾದರೂ ಕೇಳಿಸ್ಕೋಬೇಕು ಅವ್ರದ್ದು ಲಿಟ್ರೇಚರ್ಸ್ ಅಂದರೆ ಪ್ರಾಬ್ಲಿ ಒಬ್ಬರಿಗೂ ಕೇಳಿಸ್ಕೊಳಕ್ಕಂತ ಇಟ್ಟಿದ್ದಾರೇನೋ. ವಿಶಾಲ್ ಆರ್ ಜೆ ಏನಾದರೂ ಗಾಂಧೀಜಿಯವರು ಬದುಕಿದಾಗ ನೋಡಿದ್ರೆ ಮತ್ತೆ ಸತ್ತೋಗ್ತಾರೆ. ಗೈಸ್, ನಮ್ಮ ಅಣ್ಣದು ಫೋಟೋಶೂಟ್ ನಡೀತಿದೆ ಈಗ. ನಾವು ಮಿಸ್ಗೈಡ್ ಆಗಿ ಹೋಗ್ಬಿಟ್ಟಿದ್ವಿ, ಆಗ ಅಲ್ಲೊಂದು ಅಣ್ಣ ಬಂದು ನಮ್ಮನ್ನ ಕರೆಕ್ಟಾಗಿ ಗೈಡ್ ಮಾಡಿದ್ದಾರೆ. ಈಗ ನಾವು ಗ್ರೌಂಡ್ ಫ್ಲೋರ್ ಮತ್ತೆ ಬಂದಿದ್ದೀವಿ. ಗ್ರೌಂಡ್ ಫ್ಲೋರ್ ಅಂತಿದೆ ಗೈಸ್, ಇದು ಇಂಗ್ಲಿಷ್ ಆಕ್ಷನ್ ಯೂಸ್ ಮಾಡ್ತಿದ್ದಾರೆ. ಲಂಡನಲ್ಲಿ ಪಾಸ್ ಮಾಡಿದ್ದಾರೆ ನಮ್ಮ ಗಾಂಧೀಜಿಯವರು. ಮೆಟ್ರಿಕಲ್ಲಿ ಓದಿದ್ದಾರೆ ಡ್ಯೂರಿಂಗ್ ಸ್ಟಡಿ ಇನ್ ಲಂಡನ್. ನೋಡಿ, ಡ್ಯೂರಿಂಗ್ ಸ್ಟಡಿ ಇನ್ ಲಂಡನ್ ಅಂದರೆ ಅವರ ಓದಿ ವಿದ್ಯಾಭ್ಯಾಸ ಇನ್ ಲಂಡನಲ್ಲಿ. ಅವ್ರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಆದರೂ ಏನೋ ಮಾಡಿ ಇಂಗ್ಲೀಷ್ ಕಲ್ತಿದ್ದಾರೆ. ಸರಿ, ಸೊ ಬೇಸಿಕ್ಲಿ ಏನಂದರೆ ಸ್ಕೂಲಿಂಗ್ ಮುಗಿದ್ಮೇಲೆ ಗಾಂಧೀಜಿಯವರು ಲಂಡನ್ನಲ್ಲಿ ಓದಕ್ಕೆ ಬಂದಿದ್ದಾರೆ ಅಷ್ಟೇ. ಅದನ್ನು ನಮ್ಮ ಅಣ್ಣ ಬಂದು ಇಂಗ್ಲೀಷಲ್ಲಿ ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿ. ಅವ್ರದ್ದು ಗಾಂಧೀಜಿದು ಸ್ಟ್ಯಾಚ್ಯೂನು ಇದೆ ಮ್ಯಾಂಚೆಸ್ಟರಲ್ಲಿ. ಓ, ಇನ್ನಂಗೆ ಹೇಳಿಲ್ಲ ಗೈಸ್. ಇದು ಗಾಂಧೀಜಿ ಓದಿರೋ ಸ್ಕೂಲ್ ನೋಡಿ. ಇದು ಅಸೆಂಬ್ಲಿ ಅನಿಸುತ್ತೆ, ಚೆನ್ನಾಗಿದೆ, ದೊಡ್ಡದಾಗಿದೆ. ಸೊ 7 ಸಾಲ ಅಂದರೆ 7 ಇಯರ್ಸ್ವರೆಗೂ ಇಲ್ಲೇ ಓದಿರೋದು ಗಾಂಧೀಜಿ, ನಮ್ಮ ಗಾಂಧೀಜಿ. ನೋಡಿ, ಫುಲ್ ಸನ್ನಿ ಇದೆ. ಇದ್ದಾರೆ ಅಷ್ಟೇ, ಫೋಟೋಸ್ಗಳು ಇರುತ್ತೆ, ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಆ್ಯಕ್ಟಿವಿಟೀಸು ಒಂಥರ ಗೊಂಬೆಗಳು ಎಲ್ಲ ಇರುತ್ತಲ್ಲ ಈ ಮ್ಯೂಸಿಯಂ ಅಂದರೆ, ಅದು ಏನೂ ಇಲ್ಲ. ಜಸ್ಟ್ ಸ್ಕೂಲ್ ಅಷ್ಟೇ, ಗಾಂಧೀಜಿ ಅವರು ಓದಿರೋ ಸ್ಕೂಲು. ಹಾಗಾಗಿ ಹಳೆ ಫೋಟೋಸು ಮತ್ತು ಸ್ಟೋರಿ ಎಲ್ಲ ಬರೆದು ಇಟ್ಟಿದ್ದಾರೆ. ಸೊ ಯಾರಾದರೂ ಗುಜರಾತ್ ಬಂದರೆ ಈ ಒಂದು ಮ್ಯೂಸಿಯಮ್ನ ಆರಾಮ್ಸೆ ನೀವು ಅವಾಯ್ಡ್ ಮಾಡ್ಬೋದು. ಬರಬೇಕು, ನೋಡಬೇಕು ಅಂತಂದರೆ ಎಂಥದ್ದೇನೂ ಇಲ್ಲ. ನಾವು ಇವರೇ ಬಂದಿರೋದು ನೋಡಿ, ಫುಲ್ ಮ್ಯೂಸಿಯಮ್ ನಾವು ಇಬ್ಬರೇ ಇದ್ದೀವಿ. ಸೊ ಇದು ಗಾಂಧಿ ಮ್ಯೂಸಿಯಮ್ಮು, ರಾಜ್ಕೋಟಲ್ಲಿ. ಗಾಂಧಿ ಮ್ಯೂಸಿಯಂ ಒಳಗಡೆ ಹೋಟೆಲ್ ಇದು. ಇಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫುಡ್ಡು. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಮಿನಿಮಮ್ ಅರ್ಧ ಗಂಟೆ ಟೈಮ್ ಆಗುತ್ತೆ ಒಳಗಡೆ ನಮಗೆ ಸೀಟ್ ಸಿಗಬೇಕಾದ್ರೆ. ಫಸ್ಟ್ ಅಡ್ವಾನ್ಸ್ ಬುಕ್ ಮಾಡಬೇಕು ಮತ್ತು ಬರಬೇಕು. ಇಲ್ಲಿ ನಮ್ಗೆ ಯಾವ ಥರ ಬೇಕಾದರೂ ನಮಗೆ ಟೇಸ್ಟ್ ಕೊಡ್ತಾರೆ. ಇವರು ಆಲ್ರೆಡಿ ಲಂಚ್ ಮಾಡ್ಕೊಂಬಂದಿದ್ದಾರೆ ನಮ್ಮ ಪೇರೆಂಟ್ಸು. ನಮಗೆ ಹೊಟ್ಟೆ ಹಸಿತಿರ್ಲಿಲ್ಲ, ಬಿಕಾಸ್ ನಾವು ಲೇಟಾಗೇ ಮಾಡಿದ್ದು ಬ್ರೇಕ್ಫಾಸ್ಟ್ ಅಂತ. ನಮಗೆ ಇವರು ಪಾರ್ಸಲ್ ತೊಗೊಂಡಿದ್ದಾರೆ, ಪಾರ್ಸಲ್ ಮಾಡಿಸ್ಕೊಂಡಿದ್ದಾರೆ. ಅನ್ಲಿಮಿಟೆಡ್ ಫುಡ್ ಅಂತ, ಬಟ್ ಚೆನ್ನಾಗಿತ್ತು. ಮಿಸ್ ಮಾಡ್ಕೊಂಡ್ರಿ, ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ಎಸ್, ನಮಗೆ ಮ್ಯೂಸಿಯಂ ಬೇಕಿತ್ತು. ನಿಮಗೆ ಸ್ವಲ್ಪ ಕಂಟೆಂಟ್ ಕೊಡಬೇಕಲ್ಲ, ಹಾಗಾಗಿ ನಾವು ಮ್ಯೂಸಿಯಮ್ಗೆ ಹೋಗಿದ್ವಿ. ಸೊ ನಾವು ರಾಜ್ಕೋಟ್ ಏರ್ಪೋರ್ಟ್ಗೆ 3:07ಗೆ ರೀಚ್ ಆಗಿದ್ದೀವಿ. ನಮ್ಮದು 4:20ಗೆ ಫ್ಲೈಟ್ ಇದೆ. ಈಗ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಚೆಕ್-ಇನ್ ಎಲ್ಲ ಆಗೋದು. ಯಾಕೆ ಮುಚ್ಚಿಟ್ಕೊಳ್ತೀರಾ ಫೇಸ್ನ? ಲ್ಯಾಂಡ್ ಆಗ್ತಿದ್ದೀವಿ. ಆಲ್ಮೋಸ್ಟ್ ವಿ ಆರ್ ಲ್ಯಾಂಡಿಂಗ್ ಟು ಬ್ಯಾಂಗ್ಳೂರ್. ನೋಡಿ, ಚೆನ್ನಾಗಿದೆ ವ್ಯೂ ತುಂಬ ಚೆನ್ನಾಗಿದೆ. ನನಗೆ ಎಲ್ಲಾದರೂ ವಿಂಡೋ ಸೀಟ್ ಸಿಗುತ್ತೆ ಅಲ್ಲ, ಕೊಟ್ಬಿಡ್ತಾರೆ ನನಗೆ. ನಾನು ಯಾರ ಹತ್ರ ಕಿತ್ಕೊಂಡು, ನಾನು ಫಿಸಿಕ್ಸ್ ನೋಡಿ, ಯಾರಾದ್ರೂ ಕಿತ್ಕೊಳ್ಳೋಕ್ಕಾಗುತ್ತಾ? ಫೈಟ್ ಮಾಡೋಕ್ಕಾಗುತ್ತಾ? ಎಲ್ಲ ಸುಳ್ಳು ಗೈಸ್. ನಮ್ಮ ಡ್ಯಾಡಿ ಅಂತೂ ಏನೋ ಒಳ್ಳೆ ಬಸ್ಸಿದ್ದಂಗೆ ಸೀಟ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ ಗೈಸ್. ಬ್ಯೂಟಿ ವೆರಿ ಗುಡ್.
ಆಲ್ಮೋಸ್ಟ್ ಬೆಂಗಳೂರು ಫುಲ್ ಮಳೆ ಬರ್ತಿದೆಯಂತೆ. ಮಳೆ ಬಂದರೆ ನಮ್ಗೆ ಹಿಂಗೆ ಕಾಣೋದು ಫ್ಲೈಟಿಂದ, ಫುಲ್ ಕ್ಲೌಡಿ. ಗೈಸ್, ಈಗ ನಾವು ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದೀವಿ. ವೆದರ್ ನೋಡಿ, ವೆದರ್ ನೋಡಿ ಗೈಸ್, ಬೆಂಗಳೂರ್ದು ವೆದರ್. ಮೈ ಗಾಡ್, ಇವತ್ತಿಗಿಷ್ಟೇ. ನಾವು ಬಂದು ಬ್ಯಾಂಗ್ಳೂರು ಲ್ಯಾಂಡ್ ಆಗಿದ್ದೀವಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ಈಗ ನಾವು ಮನೆಗೆ ಹೋಗ್ಬಿಟ್ಟು ಮಲ್ಕೊತೀವಿ. ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನಂಗೆ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಹೇಳ್ತಾರೆ. ನೆಕ್ಸ್ಟ್ ಪ್ಲ್ಯಾನ್ ನೆಕ್ಸ್ಟ್ ಹೇಳೋಣ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್. ಬಾಯ್ ಬಾಯ್.